ಸಹಾಯ ತಗೊಂಡು ನಾನು ಮೆಟ್ಲೇರಬೇಕು ಅನ್ನೋಂಥ ವ್ಯಕ್ತಿ ನಾನಲ್ಲ. ಶಕ್ತಿ ಇಲ್ಲ ಅಂತಂದ್ರೂ ಕೂಡ ಬೇಕಾದ್ರೆ ಕಡ್ಗೆ ಇಟ್ಕೊಂಡಾದ್ರೂ ನನ್ನ ಪಾರ್ಟಿಗೆ ಹತ್ತಿನಾಗಲಿ. ನಾನು ಅಷ್ಟು ನಿಸ್ಸಹಾಯಕ ನಾನು ಇವತ್ತು ಕೂಡ ನಾನಲ್ಲ. ಇವತ್ತೇನಾಗಿದೆ ಅಂತಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಏನಂತಂದರೆ ಜನಾಂಗದಲ್ಲಿ ಬೇರೆಯವರು ಯಾರಾದರೂ ಬೆಳೀತಾ ಇದ್ದರೆ ಇವತ್ತು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಾಲ್ಮೀಕಿ ಜನಾಂಗದವರು ಸೋತಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದರೂ ಒಬ್ಬ ಗೆದ್ದುಬಿಟ್ರೆ ನನ್ನ ಅಸ್ತಿತ್ವ ಹೋಗುತ್ತೆ ಅನ್ನೋ ಭಯದಲ್ಲಿ ಅವ್ರು ಏನು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಅದು ನನಗೂ ಗೊತ್ತಿಲ್ಲ. ಹನುಮಂತ ಅವರು ಏನೋ ಒಂದು ಸಭೆ ಮಾಡಿ ಮೀಟಿಂಗಲ್ಲಿ ಮಾತಾಡ್ತಾ ಇದ್ದಿದ್ದು ಯಾರೋ ವಿಡಿಯೋ ತೆಗೆದು ಮಾಧ್ಯಮಗಳಿಗೆಲ್ಲ ಕೊಟ್ಟಿದ್ದು ನಾನು ನೋಡಿದೆ. ಇವತ್ತು ಪಕ್ಷಕ್ಕೆ ತಂದೆಯಾಗಿರುವಂಥ ಒಂದು ಇಡೀ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂಥ ಒಂದು ಪಾರ್ಟಿ. ಪಕ್ಷಕ್ಕೆ ತಂದೆಯಾಗಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಏನು ಕೇಳಿದ್ದಾರೆ, ಇವರು ಏನು ಹೇಳಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ಸರ್. ಅಷ್ಟೇ ಆಗಲಿ, ಜನಾರ್ದನ್ ರೆಡ್ಡಿ ಹೇಳಿದ ತಕ್ಷಣ ಅಲ್ಲ. ಇವತ್ತು ಒಂದು ಬೂತ್ಗೆ 40-50 ಮಂದಿ ಕಾರ್ಯಕರ್ತರು ಇರ್ತಾರೆ. BJPಗೆ ಮತ ಹಾಕುವಂಥ ಮತದಾರರು ಇರ್ತಾರೆ. ಲಕ್ಷಾಂತರ ಜನಗಳು ಅವರ ಅಭಿಪ್ರಾಯಗಳನ್ನ ಪಕ್ಷ ನಾಯಕರುಗಳು ನಮ್ಮ ಸನ್ಮಾನ್ಯ ಸದಾನಂದ ಗೌಡರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಲ್ಲಿಗೆ ಹೋಗಿ ಎಲ್ಲ ಕಾರ್ಯಕರ್ತರ ಹತ್ರ ಕೂಡ ಅವ್ರು ಮಾಡಿ ಒಂದು ರಿಪೋರ್ಟನ್ನು ತಗೊಂಡಿದ್ದಾರೆ. ಯಾವ ಆಧಾರದ ಮೇಲೆ ನಾಯಕರುಗಳು ಅವ್ರನ್ನ ಯಾವ ಪ್ರಶ್ನೆ ಕೇಳಿದಾರೋ ನನಗಂತೂ ಗೊತ್ತಾಗಲಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಗೊಂದಲ ಮಾಡಿಕೊಂಡು ಯಾರೋ ಒಬ್ಬರ ಮೇಲೆ ಈ ರೀತಿ ಆರೋಪ ಮಾಡೋದ್ರಿಂದ ನಾನು ಶ್ರೀರಾಮುಲುಗೆ ತಮ್ಮ ಮೂಲಕ ನಾನು ಹೇಳೋದು ಕೊನೆಗೆ ಒಂದೇ ಒಂದು ವಿಷಯ. ಅಲ್ಲ, ವರದಿ ಏನು ಮಾಡಿದ್ದಾರೆ ಅನ್ನೋದು ನನ್ನ ದೃಷ್ಟಿಗಿಲ್ಲ. ಯಾಕೆಂದರೆ ಅವ್ರು ಬಂದು ಅಭಿಪ್ರಾಯಗಳೆಲ್ಲ ತಗೊಂಡು ಹೋಗಿದ್ದಾರೆ. ಅವರು ನನ್ನ ಅಭಿಪ್ರಾಯ ನಾನು ಕೊಟ್ಟಿದ್ದೀನಿ. ನನ್ನ ಅಭಿಪ್ರಾಯದಲ್ಲಿ ನೋಡಿ, ಇದು ಬೈ ಎಲೆಕ್ಷನ್. ನಾನು ಯಾವೊಬ್ಬರ ಮೇಲೆ ಕೂಡ ನಾನು ಆರೋಪ ಮಾಡಿ ಅಷ್ಟು ಇದಕ್ಕೆ ನಾನಿಲ್ಲ. ಇವತ್ತು ನೋಡಿ, ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದವನ್ನ ನಾವು ಇವತ್ತೆಲ್ಲ ನಾಳೆ ಅವನೇನಾದರೂ ನನ್ನ ಬಗ್ಗೆ ಅಪಾರ್ಥ ಮಾಡಿಕೊಂಡು ಏನಾದರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ, ಇನ್ನು 10 ಮಂದಿ ಬೆಳೆದು ಬಿಡ್ತಾರೆ, ಜನಾರ್ದನ್ ರೆಡ್ಡಿ ಬಂದುಬಿಟ್ಟು ಅವ್ರು ಹೋಗಿ ಪ್ರಚಾರ ಮಾಡಿದ್ರೆ ಅವ್ನು ಗೆದ್ದುಬಿಡ್ತಾನೆ ಅನ್ನೋ ಭಯ ಅವನಿಗಿದ್ರು ಕೂಡ ನಾನು ಕ್ಲಿಯರಾಗಿ ಹೇಳಿದೆ, ಇದು ಪಕ್ಷ 224 ಮಂದಿ MLAಗಳಲ್ಲಿ ಬಂಗಾರ ಹನುಮಂತನವನು ಒಬ್ಬ ಅಷ್ಟೇ. ಯಾವತ್ತೂ ಕೂಡ ನಿನ್ನ ಸೀನಿಯಾರಿಟಿ, ನಿನ್ನ ಅಸ್ತಿತ್ವಕ್ಕೆ ಅಲ್ಲ, ಇವಾಗ ನಾವು ಸೋತಿದ್ದೀವಿ, ಈ ಸಮಯದಲ್ಲಿ ಇನ್ನೊಬ್ಬರು ಬೆಳೀತಾರೆ, ಈ ಇನ್ಸೆಕ್ಯೂರಿಟಿ ಅದೇನಾದರೂ ಶ್ರೀರಾಮುಲು ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅಷ್ಟೇ. ಆದರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ಮೀರಿ, ರಾಜಕೀಯವನ್ನು ಮೀರಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೇನೋ, ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೇನೋ ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನೂ ನಿಮಗೆ ಕೆಲವೊಂದು ವಿಷಯಗಳು ಇನ್ನೂ ಸಮಯ ಬಂದಾಗ ನೋಡ್ತೀನಿ. ಇವತ್ತು ನಾನೆಲ್ಲ ಈ ವಿಷಯಗಳನ್ನ ನಾನು ತಿಳಿಸಿದ್ದೀನಿ. ಮುಂದೆ ಇನ್ನೂ ಏನೇನು ಹೇಳಬೇಕಾಗುತ್ತೆ ಗೊತ್ತಿಲ್ಲ. ಈ 14 ವರ್ಷದಲ್ಲಿ ಅವರು ತುಂಬ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಭಾಳ ವಿಚಾರಗಳು. ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ಸ್ ಭಾಳ ಇದೆ. ಅದನ್ನು ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಭಾಳ ವಿಚಾರಗಳಲ್ಲೇ ಇವಾಗ ಮೈ ಮೇಲೆ ಹಾಕ್ಕೊಂಡಿದ್ದಾರೆ. ಏಜೆನ್ಸಿಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಭಾಳ ನಾನು ಹೇಳ್ತೀನಿ ನಾನು ನಿಮಗೆ. ಜೊತೆಗೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದ್ದಾರೆ, ಅಥವಾ ನಂಬಿಕೆ ದ್ರೋಹ ಮಾಡಿದ್ದಾನ, ಸ್ವಾಮಿ ದ್ರೋಹ ಮಾಡಿದ್ದಾನ, ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ, ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ. ಯಾಕೆಂದರೆ ನಮ್ಮ ಕುಟುಂಬನ ಯಾಕೋ ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ, ಅದೆಲ್ಲವುದನ್ನು ರಿವರ್ಸಲ್ಲಿ ನಾವು ಏನು ವಿಚಾರಗಳೆಲ್ಲ ಇದೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ಬಳ್ಳಾರಿಯಲ್ಲಿ ಒಂದು ಸ್ಲಮ್ ಏರಿಯಾಗೆ ಹೋಗಿ ಅವರು ಶ್ರೀರಾಮುಲು ಹುಟ್ಟಿ ಬೆಳೆದಿರುವಂಥ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡವದಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂಥ ವಿಚಾರಗಳು ಅಂತ ನೀವು ವಿಚಾರಿಸಿದರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನ ಕೂಡ ನಾನು ಬಿಡಿಸಿ ನಾನು ಹೇಳ್ತೇನೆ. ಮತ್ತೆ ಅನಗತ್ಯವಾಗಿ ಏನು ಹೇಳಿ ಏಜೆನ್ಸಿಗಳು ತನಿಖೆ ಮಾಡಿದ್ರೆ ತುಂಬಾ ವಿಚಾರ ಮೈ ಮೇಲೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಭ್ರಷ್ಟಾಚಾರ ಆಗಿರುತ್ತೆ, ಇಲ್ಲ ಕ್ರೈಮ್ ಆಗಿರುತ್ತೆ. ನೋಡಿ, ಅವೆಲ್ಲದನ್ನು ಕೂಡ ನಾನು ಕರೆಕ್ಟಾಗಿ ಸಮಯ ಬಂದಾಗ ವಿತ್ ಡಿಟೇಲ್ಡ್ ಆಗಿ ಎಲ್ಲ ನಾನು ವಿತ್ ರಿಪೋರ್ಟ್ಸ್ ಹೇಳುವಂಥ ಸಂದರ್ಭ ಬಂದರೆ ನಾನು ಹೇಳ್ಬೋದು. ಇವತ್ತು ನಾನು ಯಾವುದೇ ಒಂದು ವಿಚಾರದಲ್ಲಿ ನಾನು ನಿಮಗೆ ಒಂದಂತೂ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ಒಂದು ವಿಚಾರದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರು ಯಾವುದು ಅವರು ನನಗೆ ಜವಾಬ್ದಾರಿ ಕೊಡ್ತಾರೋ, ಇವತ್ತು ಹನುಮಂತನಿಗಾಗಿ ನೀನು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೇನೆ. ನಾಳೆ ನಿನಗೆ ಟಿಕೆಟ್ ನಾವು ಕೊಡಲ್ಲ,
ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಇಡೀ ಪಕ್ಷಕ್ಕೋಸ್ಕರ ದುಡಿಬೇಕು ಅಂದ್ರೂ ದುಡಿತೀನಿ. ಶ್ರೀರಾಮುಲನ್ನ ಹೋಗಿ ಗೆಲ್ಲಿಸ್ಕೊಂಡು ಬಾ ಅಂದರೂ ಕೂಡ ಗೆಲ್ಲಿಸ್ತೀವಿ. ಗೆಲ್ಲೋದು ಸೋಲೋದು ಅನ್ನೋದು ಚುನಾವಣೆಯಲ್ಲಿ ಅವರವ್ರ ಶಕ್ತಿಗೆ ಅನುಗುಣವಾಗಿರುತ್ತೆ. ಪಕ್ಷ ನಾಳೆ ಶ್ರೀರಾಮುಲಗೋಸ್ಕರನೇ ನೀವು ಹೋಗಿ ಕೆಲಸ ಮಾಡಬೇಕು ಅಂದರೂ ಕೂಡ ನಾನು ಮನಸ್ಫೂರ್ತಿಯಾಗಿ ನಾನು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಪಕ್ಷದ ವರಿಷ್ಠರ ಒಂದು ಆದೇಶದಂತೆಯೇ ನಾನು ನಡ್ಕೊತೀನಿ.